ಡೈಲಿ ಬರ್ತೀವಿ ನಾವು ಊಟ ಆಫೀಸ್ ಮುಗಿದು. ಇಲ್ಲಿ ರೊಟ್ಟಿ ಅನ್ನ ಸಾಂಬಾರು. ಇಲ್ಲಿ ಮೊಸರು ಬಜ್ಜಿ ಪಲ್ಯ ಚಪಾತಿ ರೊಟ್ಟಿ ಎಲ್ಲ ಚೆನ್ನಾಗಿ ಎಲ್ಲ ಊಟ ಚೆನ್ನಾಗಿ ಮಾಡ್ತೀವಿ. ಸರ್ ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಯಾವ ಊರ್ರಿ ನಿಮ್ದು? ನಮ್ದು ರಾಯಚೂರು ಜಿಲ್ಲೆ ದೇವರ ತಾಲೂಕು ಗಾಣದಾಳ ಗ್ರಾಮ ಅಂತ. ಓಕೆ, ಇಲ್ಲಿ ನಾನು ತುಂಬಾ ದಿನದಿಂದ ನಿಮ್ಮ ಕಡೆಗೆ ಬರ್ತಿದ್ದೀನಿ. ಒಳ್ಳೆ ಊಟ ಕೊಡ್ತೀರಿ, ಉತ್ತರ ಕರ್ನಾಟಕದ ಊಟ ಒಳ್ಳೆ ಊಟ ಕೊಡ್ತೀರಿ. ಹೆಂಗೆ ಬೆಂಗಳೂರಿಗೆ ಹೆಂಗ್ ಬಂದ್ರಿ? ನಿಮ್ದು ಯಾವ ಊರು? ಬೆಂಗಳೂರಿಗೆ ಯಾಕೆ ಬಂದ್ರಿ? ಹೋಟ್ಲು ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಹೋಟ್ಲು ಬೇರೆ ಕೆಲಸ ಇದ್ದು ಹೋಟ್ಲು ಮಾಡೋಕಂತ ಇಂಟ್ರೆಸ್ಟ್ ಆಯ್ತು ಸರ್, ಹೋಟ್ಲು ಮಾಡಿದ್ವಿ ಸರ್. ಅಂದ್ರೆ ಮುಂಚೆ ರಾಯಚೂರಿನಾಗ ಏನು ಮಾಡ್ತಿದ್ರಿ ನೀವು? ಮತ್ತೆ ನಾವು ಬಸ್ಸಲ್ಲಿ ಕೆಲಸ ಮಾಡ್ತೀವಿ. ಬಸ್ಸಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ಅಂದ್ರೆ ಬಸ್ ಕೆಲಸ ಯಾಕೆ ಬೇಡ ಅನಿಸ್ತು? ಅದು ಬೇಡ ಅಂತ ನಮ್ಮ ಓನ್ ಕೆಲಸ ಆಗ್ಬೇಕಂತ ನಾವು ಹೋಟ್ಲು ಮಾಡಿದ್ವಿ. ಎಷ್ಟು ವರ್ಷ ಬಸ್ಸಲ್ಲಿ ಕೆಲಸ ಮಾಡಿದ್ರಿ? 2 ವರ್ಷ. 2 ವರ್ಷ ಕೆಲಸ ಮಾಡಿದ್ರಿ. ಓಕೆ, ಬೆಂಗಳೂರಿಗೆ ಹೆಂಗೆ ಬಂದ್ರಿ? ಬೆಂಗಳೂರಿಗೆ ಇದೇ ಕಷ್ಟ, ಹೋಟ್ಲು ಮಾಡ್ಬೇಕಂತ ಬಂದಿದ್ದೆ. ಪ್ಲೇಸ್ ಯಾವ್ದು ಸಿಗಲಿಲ್ಲ. ಆಮೇಲೆ ಬಸ್ಸಲ್ಲೇ ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಟ್ಲು ಮಾಡಿದ್ವಿ ಸರ್. ಓಕೆ, ಎಷ್ಟು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆದ್ಮೇಲೆ ಹೋಟ್ಲು ಮಾಡಿದ್ರಿ? ಇವಾಗ ಬೆಂಗಳೂರಿಗೆ ಬಂದು 2 ವರ್ಷ ಮೇಲೆ ಹೋಟ್ಲು ಮಾಡಿದ್ವಿ. ಬೆಂಗಳೂರಿಗೆ ಬಂದು 2 ವರ್ಷ ಆದ್ಮೇಲೆ ಹೋಟ್ಲು ಮಾಡಿದ್ರಿ. ಹೇಗೆ ಈ ಜಾಗ ಹೆಂಗೆ ಹುಡ್ಕೋದ್ರಿ? ಹೋಟ್ಲೇ ಮಾಡಬೇಕು, ಹೋಟ್ಲ್ ಊಟನೇ ಕೊಡಬೇಕು ಜನಗಳಿಗೆ ಅಂತ ಯಾಕೆ ಅನಿಸ್ತು? ಹೀಗೆ ಮೊದಲಿದ್ದ ಹೋಟ್ಲಿತ್ತು ಸರ್ ಊರಲ್ಲಿ ನಮ್ಮದು. ಆ ಥರ ನಮ್ಗೆ ಹೋಟ್ಲ್ ಬಿಸ್ನೆಸ್ ಥರ ಸ್ವಲ್ಪ ಒಳ್ಳೆಯದಿದೆ, ಅದಕ್ಕೆ ಹೋಟ್ಲು ಮಾಡ್ಬೇಕಂತ ನೋಡಿರಿ ಸರ್. ಅಲ್ಲಿ ಹೋಟ್ಲು ನಡೆಸ್ತೀರಾ ಈಗ? ಇವಾಗಿಲ್ಲ ಸರ್, ಕ್ಲೋಸ್ ಮಾಡಿದ್ವಿ ಸರ್. ಮೊದಲೇ ನಮ್ಮಮ್ಮ ಅವ್ರನ್ನೆಲ್ಲ ನಡೆಸಿದ್ವಿ ಸರ್, ಇವಾಗ ಕ್ಲೋಸ್ ಮಾಡಿದ್ವಿ. ಯಾಕೆ ಅಲ್ಲೇ ಕ್ಲೋಸ್ ಮಾಡಿದ್ರಿ? ಅಲ್ಲಿ ಹಳ್ಳಿ ಊರಲ್ಲಿ ಸ್ವಲ್ಪ ವ್ಯಾಪಾರ ಕಮ್ಮಿ, ಇಲ್ಲಿ ಅಂದರೆ ಸ್ವಲ್ಪ ವ್ಯಾಪಾರ ಜಾಸ್ತಿ. ಓಕೆ, ಸ್ಟಾರ್ಟಿಂಗಲ್ಲಿ ಎಷ್ಟು ಕಷ್ಟ ಆಯ್ತು ಈ ಹೋಟ್ಲ್ ಓಪನ್ ಮಾಡೋಕ್ಕೆ? ಭಾಳ ತುಂಬ ಕಷ್ಟ ಆಯ್ತು ಸರ್. ಹೇಳಿ, ಏನೆಲ್ಲ ಕಷ್ಟ ಎದುರಿಸಿದ್ರಿ, ಫೇಸ್ ಮಾಡಿದ್ರಿ? ಅಕ್ಕಪಕ್ಕದವರೆಲ್ಲ ಸ್ವಲ್ಪ ಲೋಕಲ್ದೆಲ್ಲ ಕಿರಿಕಿರಿ ಹಂಗೆ ಹಿಂಗೆ ಹೊಸ್ದಾಗಿ ಆಗಿತ್ತಲ್ಲ. ಆಮೇಲೆ ಸ್ವಲ್ಪ ದಿನ ಆಗೋಣೆಲ್ಲ ಕರೆಕ್ಟಾಗಿ ಎಲ್ಲ ನಿಮ್ಮಂಥವರೆಲ್ಲ ಸಪೋರ್ಟ್ ಇದ್ಮೇಲೆ ಸ್ವಲ್ಪ ಮುಂದೆ ಬಂದು ಒಳ್ಳೆ ವ್ಯಾಪಾರ ಆಗ್ತಿದ್ವಿ. ಈ ಅಂಗಡಿಯಲ್ಲಿ ಸಿಕ್ತು ಹೆಂಗೆ ಸಿಕ್ತು? ಅಂಗಡಿ ಬಸ್ಸಲ್ಲೇ ಅಲ್ಲಿ ಒಬ್ಬ ಹುಡುಗ ಅವ್ರಿಗೆ ಹೇಳ್ಬಿಟ್ರೆ ಅವರು ಜಾಗ ಹುಡುಕೊಟ್ರು ಸರ್. ಹುಡುಗಿ ಕೊಟ್ಟು 1-2 ತಿಂಗಳಲ್ಲೆಲ್ಲ ರೆಡಿ ಮಾಡಿಕೊಟ್ರು ಅವರು. ಆಮೇಲೆ ಓಪನ್ ಮಾಡಿದ್ವಿ, ಒಳ್ಳೆ ವ್ಯಾಪಾರ ಆಯ್ತು. ವ್ಯಾಪಾರದನ್ನೆಲ್ಲ ಆಗ್ತಿದೆ, ಸಣ್ಣ ಪುಟ್ಟ ಸ್ವಲ್ಪ ಹಂಗೆ ಇರೋವಲ್ಲ. ಓಕೆ, ಸ್ಟಾರ್ಟಿಂಗ್ ಎಷ್ಟು ವ್ಯಾಪಾರ ಆಗ್ತಿತ್ತು, ಈಗ ಎಷ್ಟು ವ್ಯಾಪಾರ ಆಗ್ತಿತ್ತು? ಸ್ಟಾರ್ಟಿಂಗ್ ಒಂದು 8,000-9,000 ಆಗ್ತಿತ್ತು. ಇವಾಗ ಒಂದು 14, 15, 16 ತನಕ ಆಗುತ್ತೆ ದಿನಕ್ಕೆ. ದಿನಕ್ಕೆ. ಎಷ್ಟು ಜನ ಕೆಲಸದವ್ರು? ಎಷ್ಟು ಜನ ಇದ್ದಾರೆ? ಕೆಲಸದವ್ರು 4 ಜನ ಸರ್, ನಾವು 4 ಜನ, ಒಟ್ಟಿಗೆ 8 ಜನ. ಎಲ್ಲ ಫ್ಯಾಮಿಲಿ ಇದ್ದಾನೆ? ಇಲ್ಲ, 4 ಜನ ಫ್ಯಾಮಿಲಿ, 4 ಜನ ಕೆಲಸ್ತಾರೆ ಸರ್. ಹೌದಾ? ಹ್ಞೂ ಸರ್. ಡೈಲಿ ಎಷ್ಟು ಊಟ ಹೋಗ್ತದೆ? ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರಾ ನೀವು ಡೈಲಿ? ಒಂದು 200-205 ಜನ ಸರ್. 205 ಜನ ಮಾಡ್ತೀವಿ. ಹಾಂ ಸರ್. ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಆಗುತ್ತೆ, ಕ್ಲೋಸಿಂಗ್ ಎಷ್ಟು ಗಂಟೆ? ಬೆಳಗ್ಗೆ 6 ಗಂಟೆಗೆ ಓಪನ್ ಸರ್, ಸಾಯಂಕಾಲ 4:15 ಕ್ಲೋಸ್. ಹೌದಾ? ಏನೇನು ಸಿಗುತ್ತೆ ಬೆಳಿಗ್ಗೆ? ಟಿಫನ್ ಪೂರಿ, ಇಡ್ಲಿ, ಪಲಾವು, ದೋಸೆ, ಚಿತ್ರಾನ್ನ, ಪುಳಿಯೋಗರೆ, ಬಜ್ಜಿ, ಬೋಂಡ ಸಿಗುತ್ತೆ ಸರ್. ಮಧ್ಯಾಹ್ನ ಚಪಾತಿ, ರೊಟ್ಟಿ, ಹೋಳಿಗೆ, ಅನ್ನ ಸಾಂಬಾರು, ಚಿತ್ರಾನ್ನ, ಪಲಾವು ಮತ್ತು ಗೀ ರೈಸ್ ಎಲ್ಲ ಸಿಗುತ್ತೆ ಸರ್. ರೊಟ್ಟಿ ಯಾವ ರೊಟ್ಟಿ ಸಿಗುತ್ತೆ? ಜೋಳ ರೊಟ್ಟಿ ಸರ್, ಚಪಾತಿ. ರಾಗಿ ರೊಟ್ಟಿಯಲ್ಲಿ ಮುಂಚೆ ಮಾಡ್ತಾರೆ, ಇವಾಗ ಮಾಡ್ತಾ ಇಲ್ಲ ಇವಾಗ. ಜೋಳ ರೊಟ್ಟಿ, ಚಪಾತಿ ಸಿಗುತ್ತೆ. ಹ್ಞೂ ಸರ್. ಕಡಕ್ ರೊಟ್ಟಿ ಸಿಗುತ್ತೆ? ಕಡಕ್ ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳ ರೊಟ್ಟಿ 2 ಸಿಗ್ತದೆ. ಮತ್ತು ಚಟ್ನಿ ಪುಡಿ ಎಲ್ಲ ಸಿಗ್ತದೆ, ಬೆಲ್ಲ ಇಲ್ಲ ಎಲ್ಲ ಸಿಗ್ತದೆ. ಹೋಳಿಗೆ ಯಾವ ಹೋಳಿಗೆ ಸಿಗುತ್ತೆ? ಬೇಳೆ ಹೋಳಿಗೆ ಅಷ್ಟೇ ಸರ್, ಕಾಯಿ ಹೋಳಿಗೆ ಎಲ್ಲ ಹೋಗಲ್ಲ, ಇಲ್ಲಿ ಸೇಲ್ ಆಗಲ್ಲ, ಮಾಡೋದು ಸರ್. ಬೇಳೆ ಹೋಳಿಗೆ ಜನ ಕೇಳ್ತಾರೆ? ಹಾಂ, ಕೇಳ್ತಾರೆ ಸರ್. ಬೇಳೆ ಹೋಳಿಗೆ ಫುಲ್ ತುಂಬ ಹೊಡ್ತದೆ, ನಮ್ಮದೆಲ್ಲ ಡಿಮ್ಯಾಂಡ್ ಇದೆ. ಬೇಳೆ ಹೋಳಿಗೆ, ಒಂದು ಪಲಾವು, ಚಿತ್ರಾನ್ನ, 3 ಮಾತ್ರ ಫುಲ್ ಅದಿದೆ ಸರ್. ಫುಲ್ ಡಿಮ್ಯಾಂಡ್ ಇದೆ. ಹಾಂ, ಫುಲ್. ಪಲ್ಯ ಏನೇನು ಪಲ್ಯ ಕೊಡ್ತೀರಿ? ಪಲ್ಯ ಒಂದು 3 ಅವರ್ಗೆ ಒಂದು ಸಲ ಚೇಂಜ್ ಸರ್. ಎಣ್ಣೆ ಬದನೆಕಾಯಿ ಇರ್ತದೆ, ಕ್ಯಾಪ್ಸಿಕಮ್ಮು, ಜುಣಕ, ಕಾಳು, ಹೆಸರು ಕಾಳು, ಅಲಸಂದಿ, ದಾಲು ಎಲ್ಲ ಮಾಡ್ತೀವಿ ಸರ್. ಒಂದು 5-6 ಥರ. ರೇಟ್ ಹೆಂಗದೆ? ರೇಟ್ ಸರ್, 2 ರೊಟ್ಟಿ ಪಲ್ಯ 70 ರೂಪಾಯಿ ಸರ್. 2 ರೊಟ್ಟಿ ಪಲ್ಯ, ರೈಸ್ 70 ರೂಪಾಯಿ. ರೈಸ್ ಯಾವ್ದಾರು ತಗೊಳ್ಳಿ, ಚಿತ್ರಾನ್ನ ತಗೊಳ್ಳಿ, ಪಲಾವ್ ತಗೊಳ್ಳಿ, ಮೊಸರನ್ನ, ವೈಟ್ ರೈಸ್ ಯಾವತ್ತು ತೊಗೊಂಡ್ರೆ 70 ರೂಪಾಯಿ ಸರ್. ಒಂದು ಫುಲ್ ರೈಸ್ 40 ರೂಪಾಯಿ ಸರ್. ಒಂದು ಪ್ಲೇಟ್ ಚಪಾತಿ 40 ರೂಪಾಯಿ. ಊಟ ಅಂದರೆ 70 ರೂಪಾಯಿ ನಮ್ಮ ಹತ್ರ. ಹೋಳಿಗೆ ಊಟ ಅಂದ್ರೆ 90 ರೂಪಾಯಿ. ಬಜ್ಜಿ ಗಿಜ್ಜಿ ತೊಗೊಂಡ್ರೆ 100 ರೂಪಾಯಿ ಆಗುತ್ತೆ ಹೋಳಿಗೆ ಊಟದಲ್ಲಿ. ಮಾಮೂಲಿ ಊಟ 70 ರೂಪಾಯಿ ಸರ್. 2 ರೊಟ್ಟಿ, 2 ಚಪಾತಿ ತಗೊಳ್ಳಿ, ರೊಟ್ಟಿ ತಗೊಳ್ಳಿ, ಯಾವುದೋ ತಗೊಳ್ಳಿ ಸರ್, 70 ರೂಪಾಯಿ ಸರ್. ಬೆಳಿಗ್ಗೆ ತಿಂಡಿ ಎಲ್ಲ ಏನು ರೇಟ್? 40 ರೂಪಾಯಿ ಸರ್, ಎಲ್ಲ ಕಮ್ಮಿ ರೇಟ್. 40 ರೂಪಾಯಿನಲ್ಲ. 4 ಪೀಸ್ ಪೂರಿ 40 ರೂಪಾಯಿ. ಆಮೇಲೆ 4 ಇಡ್ಲಿ 40 ರೂಪಾಯಿ ಸರ್. ಪಲಾವ್ ಎಲ್ಲ ಒಂದು ಪ್ಲೇಟ್ 40 ರೂಪಾಯಿ ಸರ್. 10 ರೂಪಾಯಿ 3 ಬಜ್ಜಿ ವಡೆ ಎಲ್ಲ 10 ರೂಪಾಯಿ 3 ಸರ್. ನಮಸ್ತೆ. ಹೆಂಗದೆ ಊಟ? ಹೆಂಗದ? ಚಲೋ ಐತೆ. ಚಲೋ ಐತೆ. ಇಲ್ಲಿ ನಾನು ತುಂಬ ದಿನ ನೋಡ್ತಿದ್ದೆ, ದಿನ 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 ಜಾಸ್ತಿ ಆಗೋದು. ಟೇಸ್ಟ್ ಚೆನ್ನಾಗಿಲ್ಲ ಅಂತ ಜನ ಬರೋದಿಲ್ಲ? ಇಲ್ಲ, ಡೈಲಿ ಬರ್ತೀವಿ ನಾವು ಊಟ ಆಫೀಸ್ ಮುಗಿದು. ಏನು ಇಷ್ಟ ಆಗಿದೆ? ಇಲ್ಲಿ ರೊಟ್ಟಿ ಅನ್ನ ಸಾಂಬಾರು. ಟೇಸ್ಟು ರೇಟು ಎಲ್ಲ ನಮ್ಗೆ ಮೀಡಿಯಮ್ ಇದೆ. ನಮಗೆ ಮ್ಯಾನೇಜಬಲ್, ಆರಾಮ್. ಹೌದಾ? ಹೆಂಗಿದೆ ಊಟ? ಹೆಂಗಿದೆ ಊಟ? ತುಂಬ ಚೆನ್ನಾಗಿದೆ. ಯಾವಾಗಲೂ ಇಲ್ಲೇ ಬಂದು ಊಟ ಮಾಡ್ತೀವಿ. ಪಲ್ಯ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಮೊಸರು ಬಜ್ಜಿ, ಪಲ್ಯ, ಚಪಾತಿ, ರೊಟ್ಟಿ ಎಲ್ಲ ಚೆನ್ನಾಗಿ, ಎಲ್ಲ ಊಟ ಚೆನ್ನಾಗಿ ಮಾಡ್ತಾರೆ. ರೇಟ್ ಎಲ್ಲ ಹೆಂಗಿದೆ?
ರೇಟು ಪರವಾಗಿಲ್ಲ, ಕಡಿಮೆ ರೇಟ್ ಇದೆ. ಇಷ್ಟ ಆಗುತ್ತೆ. ಹಾಂ, ಇಷ್ಟ ಆಗುತ್ತೆ. ಡೈಲಿ ಇಲ್ಲಿ ಊಟ ಮಾಡ್ತೀರಾ? ಹಾಂ, ಡೈಲಿ ಇಲ್ಲ ಊಟ. ಎಷ್ಟು ದಿನ ಮಾಡ್ತೀರಾ? ನಮ್ಮ ಸಮಾನ ಒಂದು 4 ತಿಂಗಳಿಂದ ಇಲ್ಲ ಊಟ ಮಾಡ್ತಾ ಇದ್ದೀನಿ. 4 ತಿಂಗಳಿಂದ ಇಲ್ಲ ಮಾಡ್ತೀರಾ? ಹೌದು. ಎಷ್ಟು ವರ್ಷದಿಂದ ಬರ್ತೀರಿ? ಎಷ್ಟು ದಿನದಿಂದ ಬರ್ತೀರಾ ಊಟಕ್ಕೆ? ಇವಾಗ ಒಂದು ಆದ್ರೆ ನಾವು ತುಂಬ ಒಂದು 2 ವರ್ಷದಿಂದ ಬರ್ತಾ ಇದ್ದೀವಿ. ಹೆಂಗಿರುತ್ತೆ ಊಟ? ಹೆಂಗಿರುತ್ತೆ? ಸೂಪರ್ ಇರುತ್ತೆ. ಏನು ಇಷ್ಟ ಆಗುತ್ತೆ? ಹೋಳಿಗೆ, ಬಜ್ಜಿ, ಚಪಾತಿ ಸೂಪರ್ ಇರುತ್ತೆ. ರೇಟ್ ಎಲ್ಲ ಹೆಂಗಿರುತ್ತೆ? ಇಲ್ಲ, ನಾರ್ಮಲ್ ಇದೆ. ಪ್ರತಿದಿನ ಬರ್ತೀರಾ? ಹೌದು, ನಾವು ಇಲ್ಲೇ ಕೆಲಸ ಮಾಡೋದು. ಹತ್ತತ್ರ ಒಂದು 4 ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀವಿ.